ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಲ್ಕ್ ಸಿಟಿ ಅವ. ನಮಸ್ಕಾರ ದೇವ್ರು. ವ್ಯಾಲೆಂಟ್ಸ್ ಡೇ ವೀಕು ಡೇ 3 ಫೆಬ್ರವರಿ. ಇವತ್ತು ಏನ್ ಸ್ಪೆಷಲ್ ಗೊತ್ತಾ? ಚಾಕ್ಲೇಟ್ ಡೇ. ಯಾರ್ಯಾರಿಗೆ ಯಾರ್ಯಾರು ಚಾಕ್ಲೇಟ್ ಕೊಟ್ಟಿದ್ದಾರೆ, ಯಾರಿಗೆ ಯಾರು ಕೊಟ್ಟಿಲ್ಲ ಚಾಕ್ಲೇಟ್, ಹಂಗೇನಾದ್ರು ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಆರ್ಕೆ ಬ್ರೋ ಅವರಿಗೆ ಚಾಕ್ಲೇಟ್ ಕೊಡ್ತಾರೆ. ಸೊ ಬನ್ನಿ ನೋಡೋಣ. ವ್ಯಾಲೆಂಟೈನ್ಸ್ ಡೇ ವೀಕು ಡೇ 3 ಚಾಕ್ಲೇಟ್ ಡೇ. ಬನ್ನಿ, ಅಲ್ಲಿ ಒಂದು ನಮ್ಮ ಹುಡುಗ ಒಬ್ನಿದಾನೆ, ಅವ್ನು ಯಾರ್ಯಾರು ಚಾಕ್ಲೇಟ್ ಕೊಟ್ಟ, ಅವ್ನಿಗೆ ಯಾರ್ಯಾರು ಚಾಕ್ಲೇಟ್ ಕೊಟ್ಟಿದ್ದಾರೆ ಬನ್ನಿ ಕೇಳೋಣ. ಹಾಯ್ ಬ್ರೋ, ನನ್ನ ಹೆಸರು ಆನಂದ್ ಅಂತ. ಸಿಲ್ಕ್ ಸಿಟಿ ಶಿಡ್ಲಘಟ್ಟದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನೆನ್ನೆಯಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಗೆ ಇದು ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ವೀಕ್ ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಇವತ್ತು ಏನ್ ಡೇ ಅಂತ ಗೊತ್ತಾ? ಗೊತ್ತಾ? ಏನ್ ಡೇ? ಚಾಕ್ಲೇಟ್. ಯಾರಿಗಾದ್ರೂ ಕೊಟ್ಟಿದ್ರೆ ಚಾಕ್ಲೇಟ್? ಇಲ್ಲ. ನಿಮ್ಗೆ ಯಾರಾದ್ರೂ ಚಾಕ್ಲೇಟ್ ಕೊಟ್ರಾ? ಇಲ್ಲ ಇಲ್ಲ. ನೀವ್ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಮಾಡೇ ಇಲ್ವಾ? ಯಾರಿಗೂ ಪ್ರಪೋಸ್ ಮಾಡೇ ಇಲ್ವಾ? ಒಪ್ಕೊಂಡಿಲ್ಲ. ಹೆಂಗ್ ಪ್ರಪೋಸ್ ಮಾಡಿದ್ರಿ? ಏನಂತ ಪ್ರಪೋಸ್ ಮಾಡಿದ್ರಿ? ಏನ್ ಇಷ್ಟ ಅಂತ ಪ್ರಪೋಸ್ ಮಾಡಿದ್ರಿ? ಡೈರೆಕ್ಟ್ ಆಗಿ, ಅಷ್ಟೇ ಡೈರೆಕ್ಟ್ ಆಗಿ. ನೀನಂದ್ರೆ ನನ್ಗೆ ಇಷ್ಟ, ನೀನ್ ಇಷ್ಟಪಡ್ತಾ ಇಲ್ವಾ? ಡೈರೆಕ್ಟ್ ಆಗಿ ರಗಡ್ ಆಗಿ ಮಾಡಿರ್ತೀರ, ಅದಕ್ಕೆ ಅವ್ರಿಗೆ ಇಷ್ಟ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ ವೇಳೆ ಈಗ ಅವ್ರು ನಿಮ್ ಮುಂದೆ ಬಂದ್ರೆ ಈಗ ಏನಂತ ಹೇಳ್ತೀರಾ? ಇವಾಗ ಅಷ್ಟು ಇಷ್ಟ ಅಂತಾನೆ ಹೇಳ್ತೀನಿ. ಇವಾಗ್ಲೂ ಡೈರೆಕ್ಟ್ ಆಗಿ ಇಷ್ಟ ಅಂತ ಹೇಳ್ತೀರಾ? ಇವಾಗ ನೋಡಿ ಅಲ್ಲಿ ಇದಾರೆ ಅಂತ ಅನ್ಕೊಳ್ಳಿ, ಏನಂತ ಹೇಳ್ತೀರಾ? ನೀನಂದ್ರೆ ನನ್ಗೆ ಇಷ್ಟ ಅಂತಾನೆ ಹೇಳ್ತೀನಿ. ಆಯ್ತು, ಆಮೇಲೆ ನಿಮ್ಗೆ ಯಾರು ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ಯಾರು ಕೊಟ್ಟಿಲ್ವಾ? ನಾ ಕೊಟ್ಟಿಲ್ಲ. ಯಾರಿಗೂ ಕೊಟ್ಟಿಲ್ಲ. ಸ್ಕೂಲ್ ಡೇಸ್ ಇಂದ ಅಷ್ಟು ಕೊಟ್ಟಿದ್ದೀನಿ, ಬಟ್ ಇವಾಗಿಲ್ಲ. ಇವಾಗ ಕೊಟ್ಟಿಲ್ಲ. ಅವಾಗ್ಲೂ ಲವ್ ಸ್ಟಾರ್ಟ್ ಆಗಿತ್ತ ನಿಮ್ಗೆ ಸ್ಕೂಲ್ ಡೇಸ್ ಅಲ್ಲೇ? ಸ್ಟಾರ್ಟ್ ಆಗಿದೆ. ಹಂಗಾದ್ರೆ ಎಷ್ಟು ಕೌಂಟ್ಸ್ ಜಾಸ್ತಿ ಇದೆಯಾ ನಿಮ್ದು? ಲವ್ ಕೌಂಟ್ಸ್ ಬೇಸನ್ ಐತೆ. ಓಕೆ, ಎಷ್ಟಿದೆ? ಎಷ್ಟು ಕೌಂಟ್ಸ್ ಇರ್ಬೋದು? ಏನಿಲ್ಲ ಅಂದ್ರು 4 ಐತೆ. ಓಕೆ, ನಮ್ಮ ಹುಡುಗನಿಗೆ ಯಾರು ಚಾಕ್ಲೇಟ್ ಕೊಟ್ಟಿಲ್ಲ ಅಂತೆ. ಸೊ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ. ಆಯ್ತು, ಆಮೇಲೆ ಅಲ್ಲ, ಹಂಗಲ್ಲ ಏನ್ ಗೊತ್ತಾ, ನಮ್ಮ ಹುಡುಗನಿಗೆ ಯಾರು ಚಾಕ್ಲೇಟ್ ಕೊಟ್ಟಿಲ್ಲ ಅಂತೆ, ಚಾಕ್ಲೇಟ್ ದಿನ. ಸೊ ನಾವು ಅವ್ರಿಗೆ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡ್ತಾ ಇದೀವಿ. ಸಿಗ್ತಾ ಇಲ್ಲ. ಸಿಕ್ತು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಹ್ಯಾಪಿ ಚಾಕ್ಲೇಟ್ ಡೇ ಬ್ರೋ. ಆದಷ್ಟು ಬೇಗ ನಿಮ್ಗೆ ಒಳ್ಳೆ ಹುಡುಗಿ ಸಿಗ್ಲಿ. ನೆಕ್ಸ್ಟ್ ಇಯರ್ ಒಳಗಡೆ ಯಾವ್ದಾದ್ರು ಒಂದು ಹುಡುಗಿನ ಪಟಾಯಿಸ್ಕೊಂಡು ಮದ್ವೆಗೆ ಮಾಡ್ಕೊಂಡು 2-3 ಮಕ್ಳು ಮಾಡ್ಕೊಳ್ಳಿ. ಓಕೆನಾ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಖುಷಿಯಿಂದ ನನ್ ಕೇಳ್ರಪ್ಪ, ನಾನು ಹೇಳ್ತೀನಿ ಅಂತ ಅಂದ್ರು. ಅಣ್ಣ, ನಿಮ್ಗೆ ಗೊತ್ತು ತಾನೆ ಇವತ್ತು ಫೆಬ್ರವರಿ ಫಸ್ಟ್ ವೀಕ್ ಅಂದ್ರೆ ಏನ್ ಡೇ, ಯಾವ ಡೇ ಇದೆ ಅಂತ ಗೊತ್ತಾ ನಿಮ್ಗೆ? ಇಲ್ಲ, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲ್ಸದಲ್ಲಿ ಇರ್ತೀರಿ. ಸರಿ ಅಣ್ಣ. ಮುಂಚೆ ಯಾರಿಗಾದ್ರೂ ನೀವು ಲವ್ ಮಾಡಿದ್ರಾ? ಇಲ್ಲ, ಲವ್ ಆತರ ಇಲ್ಲ. ನಾನು ಕೇಳೋದ್ love ಮಾಡಿದ್ದೀನಿ, ಬಟ್ ನಮ್ಮ ಅಮ್ಮನ್ ಮಾಡಿದ್ದೀನಿ. ಅಂದ್ರೆ ಬಟ್ಟೆ ಹುಡ್ಗಿರ್ನ ಆದ್ರೆ ನೋಡಿದ್ದೀನಿ, ಮಾಡೋಣ ಅನ್ಕೊಂಡೆ. ಮತ್ತೆ ನಮ್ಮ ಅಮ್ಮನ ಪ್ರೀತಿ ಮುಂದೆ ಯಾವ ಹುಡುಗಿನೂ ಎಲ್ಲ ಡಮ್ಮಿನೇ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಆದ್ರೂ ಇರೋದ್ರಲ್ಲೇ ಇವಾಗ ಒಂದ್ ಹುಡುಗಿ ಆದ್ರೆ ಒಂದ್ 100 ರೂಪಾಯಿ ಇದ್ರೆ ಜೊತೆ ಬರ್ತ 100 ರೂಪಾಯಿ ಇದ್ರೆ ಇರಲ್ಲ. ಮನೆಗ್ ಹೋದ್ರೆ ನಮ್ ತಾಯಿ ನಮ್ಮ ಹತ್ರ ದುಡ್ಡು ಇರ್ಲಿ, ಹಣ ಇರ್ಲಿ, ಯಾವ್ದೇ ಇಲ್ದಿರ ಇದ್ರೆ ಊಟ ಹಾಕ್ತಾರೆ ಅಂತ ಪ್ರೀತಿ ವಿಶ್ವಾಸ ನಮ್ಮ ಅಮ್ಮಂದ. ಆದ್ರೂ ನನ್ಗೆ ಯಾವತ್ತೂ ಕಮ್ಮಿ ಆಗಿಲ್ಲ. ಕಾಲೇಜ್ ಟೈಮಲ್ಲಿ ಒಂದ್ ಹುಡುಗಿನ ಲವ್ ಮಾಡಿದ್ದೆ, ಬಟ್ ಅಂದ್ರೆ ಲವ್ ಅಂದ್ರೆ ಏನ್ ಅಷ್ಟು ಸಿನ್ಸಿಯರ್ ಆಗಿ ಏನಿಲ್ಲ. ಸುಮ್ನೆ ಮಾತಾಡೋದು ಕಥೆಯಲ್ಲಿ ಫ್ರೆಂಡ್ಸ್ ಎಲ್ಲ ಆತರ ಅವರು ಬಿಹೇವಿಯರ್ ಮಾಡ್ಕೊಂಡಿದ್ರು. ನಾನು ಕ್ಯಾರಿ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೆ, ಹೋಗ್ತಾ ಇದ್ದೆ ಅಷ್ಟೇ. ಹೋಗಿ ಯಾವ ತರ ಎಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೆ. ಬಟ್ ಅಲ್ಲಿ ಕಾಲೇಜಲ್ಲಿ ಏನಾಯ್ತಂದ್ರೆ, ಇವಾಗ ಇವಾಗ ಅಲ್ಲಿ ದಾರಿ ಎಲ್ಲ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ರ. ಹುಡುಗ ಯಾರು ಮೇಕಪ್ ಅಲ್ಲಿ ಹುಡುಗಿನ ಹೋಗ್ತಾ ಇದ್ರೆ ಹುಡುಗಿನ ನೋಡ್ಬಿಟ್ಟು ಇವಂಗೆ ಕ್ರಶ್ ಆಗ್ತಿದೆ ಅಂತ ತರ ಇವಾಗ ಜನರೇಷನ್ ಅಲ್ಲಿ ನಡೀತಾ ಇದೆ. ನಿಜ. ಅಂದ್ರೆ ಈ ಜನರೇಷನ್ ಅಲ್ಲಿ ಕೆಲವರು ಸಿಟಿ ಹುಡುಗರು ದಲ್ಲಿ ತಾಯಿ ಮೇಲೆ ಲವ್ ಇರುತ್ತೆ, ಹಳ್ಳಿ ಹುಡುಗರು ಇರುತ್ತೆ. ಅಂದ್ರೆ ಎಲ್ಲಾರ್ನು ಅಕ್ಕ, ತಾಯಿ, ಅಮ್ಮ ಎಲ್ಲಾ ತರ ಲವ್ ಆಗೋದು. ಬ್ರಹ್ಮನ್ ಯಾರ್ಗ್ ಏನ್ ಬಾರ್ದ, ಯಾರೇ ಬರಬಾರ್ದ, ಯಾವ ಹುಡುಗಿನ ಲವ್ ಮಾಡ್ಬೇಕು ಗೊತ್ತಿಲ್ಲ. ಹೌದು. ಅಂದ್ರೆ ಲವ್ ಮಾಡೋಣ ಎಲ್ಲ ಇರ್ಲಿ ಜನರೇಷನ್ ಅಲ್ಲೇ ಇರೋದ್ರಲ್ಲಿ ಒಬ್ರಿಗೆ ಒಳ್ಳೇದ್ ಮಾಡ್ಕೊಂಡು ಒಬ್ಬರನ್ನ ಅಕ್ಕ ತಂಗಿ ತರ ನೋಡ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾರೆ ಅಷ್ಟೇ. ಇವತ್ತು ಹೇಳಿದ್ರೆ ನೀವು ಇವತ್ತು ಚಾಕ್ಲೇಟ್ ಇದೆ, ಚಾಕ್ಲೇಟ್ ನಿಮ್ ತಾಯಿಯವ್ರಿಗೆ ತಗೊಂಡೋಗ್ ಕೊಟ್ರ ನೀವು? ಇಲ್ಲ, ಸಾಯಂಕಾಲ ಕೊಡ್ತೀವಿ. ನಾನು ಕೆಲ್ಸದಲ್ಲಿ ಇದ್ದೀನಿ. ಸಾಯಂಕಾಲ ನಮ್ಮ ವೈಫ್ ಇದ್ದಾಳೆ, ನಮ್ಮ ಮಗಳು ಇದ್ದಾಳ. ಖಂಡಿತವಾಗ್ಲೂ ನಮ್ಮ ತಾಯಿಗೆ ನಮ್ಮ ವೈಫ್ಗೆ ಕೊಡ್ತೀನಿ. ಗೊತ್ತಿಲ್ಲ ನನಗೆ, ನೀವು ಕೇಳ್ತಾ ಇರೋದಕ್ಕೆ ಗೊತ್ತಾಯ್ತು ನನಗೆ. ನಿಮ್ಗೆ ಮ್ಯಾರೇಜ್ ಆಗಿದೆ,
ಮ್ಯಾರೇಜ್ ಆಗಿದೆ, ಒಂದು ಪಾಪ ಇದೆ. ಓಕೆ, ಹಂಗಾದ್ರೆ ನಿಮ್ಮ ವೈಫ್ಗೂ ತಗೊಂಡೋಗಿ ಕೊಡ್ತೀರಾ ಮತ್ತೆ ನಿಮ್ಮ 100% miss ಮಾಡಲ್ಲ. ಚಾಕ್ಲೇಟ್? 100% ಮಿಸ್ ಮಾಡೋದ ಕೊಡ್ತೀವಿ. ಸೊ ಇವಾಗ ಒಂದ್ ಮಾತು ಹೇಳಿದ್ರಿ ನೀವು ಅವಾಗ್ಲೇ ವಯಸ್ಸು ಹುಡುಗರ ಬಗ್ಗೆ. ಈಗ ಎಲ್ಲಿ ನೋಡಿದ್ರು ಕಾಲೇಜು ಸ್ಕೂಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಲವ್. ಆ ಹುಡುಗರಿಗೆ ನೀವೇನ್ ಏನಂತ ಹೇಳ್ತೀರಾ? ಸರ್ ಇವಾಗ ನಾನೊಂದ್ ತಂದೆ ಆಗಿದ್ದೀನಿ, ಒಂದು ಮಗಳಿದ್ದಾಳೆ. ಬಟ್ ಇವಾಗ ಏನಂದ್ರೆ ಒಬ್ಬ ಹುಡ್ಗ ಕಾಲೇಜ್ಗೆ ಹೋಗ್ಬೇಕಂದ್ರೆ ಅವ್ರ ತಂದೆ ತಾಯಿ ಅವರು ಆಟೋ ಓಡಿಸ್ತಾ ಇದಾರೋ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದಾರೋ, ಇಲ್ಲಾಂದ್ರೆ ಬೇರೆ ಏನಾದ್ರು ಮೂಟೆಗಳು APMC ಮಾರ್ಕೆಟ್ ಅಲ್ಲಿ ಮೂಟೆ ಹೊಡಿತಾರೆ ಗೊತ್ತಿಲ್ಲ. ಬಟ್ ನಾನು ಒಂದು ಡ್ರೈವರ್. ಬಟ್ ಯಾರು ಏನ್ ಕೆಲ್ಸ ಮಾಡ್ತಾರ ಗೊತ್ತಿಲ್ಲ. ಅಂದ್ರೆ ಅವ್ರ ತಂದೆ ಪಟ್ಟ ಕಷ್ಟಕ್ಕೆ ಅವ್ರು ಫಲಿತಾಂಶ ಕೊಟ್ರೆ ಅವ್ರಿಗೆ ಅವ್ರ ತಂದೆ ತಾಯಿಗೆ ಅದೇ ಒಂದ್ ತರ ಖುಷಿ. ಹೌದು, ನಿಜಾನೇ. ಅಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ ಅವರು ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ ಮ್ಯಾರೇಜ್ ಬೆಟ್ರ ಅಂತ. ಈಗಿನ ಕಾಲದಲ್ಲಿ ಹುಡುಗರು ತುಂಬಾ ಜನ ಮದ್ವೆ ಆಗದೆ ಹಂಗೆ ಇದಾರೆ. ಇನ್ ಕೆಲವರು ಲವ್ ಮಾಡ್ತಾ ಇದಾರೆ, ಅದೇ ಹುಡುಗಿ ಸಿಗ್ತಾಳೆ, ನನ್ಗೆ ಅದೇ ಹುಡುಗಿ ಬೇಕು ಅಂತ ಹೇಳಿ. ಸೊ ಅವ್ರಿಗೆ ಏನ್ ಹೇಳ್ತೀರಾ ನೀವು? ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ ಬೆಟ್ರ ಅಂತ ಹೇಳಿ? ನಾನು ಅರೇಂಜ್ ಮ್ಯಾರೇಜ್ ಆಗಿರೋದು, ಬಟ್ ಇಷ್ಟಪಟ್ಟು ಆಗಿದ್ದೀನಿ. ಬಟ್ ಈ ಲವ್ ಮ್ಯಾರೇಜ್ ಆಗ್ಬೇಕಂತ ಹೇಳ್ತಾರಲ್ಲ, ಅವ್ರಿಗೆ ಏನ್ ಗೊತ್ತಾ, ಅವರು ಹುಡ್ಗಿದು ಮನೆ ಹತ್ರ ಇವಾಗ ಒಂದು ಏನಂದ್ರೆ, ಒಬ್ಬ ನಾನೊಂದ್ ಬಡವ. ಹೌದು. ಒಂದು ಹುಡ್ಗಿ ಮನೆ ನೋಡ್ಬೇಕಂದ್ರೆ ನನ್ ಕ್ಯಾರೆಕ್ಟರ್ ಕೇಳ್ತಾರೆ. ಏನ್ ಕೇಳ್ತಾರೆ ಅವರು? ಒಂದು ಇದು ಚೆನ್ನಾಗಿದಾರ, ದುಡ್ಡಲ್ಲಿ ಇದಾರಲ್ಲ, ಏನ್ ಕೆಲ್ಸಕ್ಕೆ ಹೋಗ್ತಾ ಇರ ಅಂತ ಕೇಳ್ತಾರೆ. ಅಂದ್ರೆ ಹುಡುಗನು ಆ ಹುಡುಗಿ ಹೆಂಗಿದಾಳೆ, ಅವ್ರ ತಂದೆ ತಾಯಿ ಯಾರು ಆತರ ಎಕ್ಸ್ಪೆಕ್ಟ್ ಹುಡುಗಿರಲ್ಲೇ, ಹುಡುಗಿರ್ ತಂದೆ ತಾಯಿರಲ್ಲೇ ನನ್ ಮಗಳನ್ನ ನಾಳೆ ದಿವಸ ಚೆನ್ನಾಗಿ ನೋಡ್ಕೊಂತಾನ, ದುಡಿತಾನ ಅನ್ನೋ ರೀತಿಯಲ್ಲಿ ನೋಡ್ತಾ ಇದಾರೆ. ಬಟ್ ಹುಡುಗರಿಗೆ ಆ ತರ ಇದಿಲ್ಲ. ಅವ್ರಿಗೇನ್ ಗೊತ್ತಾ, ನನ್ ಲವ್ ಮಾಡ್ತಾ ಇದೀನಿ, ಚೆನ್ನಾಗಿ ನೋಡ್ಕೊಂತೀನಿ ಅಂತ ಒಂದು ಹುಡುಗರಿಗೆ ಒಂದು ನಂಬಿಕೆ ಐತೆ. ಒಂದು ಅಷ್ಟ ಹುಡುಗರ ತರನೇ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ರೆ ಎಲ್ಲಾ ತರಾನು ಜನರೇಷನ್ ತರಾಗಿರ್ತದೆ. ಇವಾಗ ಅವ್ರ ಹತ್ರ ಆಟೋ ಐತೆ, ನನ್ನ ಹತ್ರ ಆಟೋ ಇಲ್ಲ. ಜನರೇಷನ್ ಇದೆ, ಒಬ್ರಿಗೆ ಸೈಕಲ್ ಇದೆ, ನನ್ಗೆ ಸೈಕಲ್ ಇಲ್ಲ. ಇರೋದ್ರಲ್ಲೇ ಹುಟ್ಬಿಟ್ಟಿದ್ರೆ, ಬೆಳೆದ್ಬಿಟ್ಟಿದ್ರೆ, ಸಮಾಜದಲ್ಲಿ ದುಡಿತಾ ಇದ್ರೆ ಇರೋ ಅಷ್ಟು ದಿನ ₹1 ಸಂಪಾದನೆ ಮಾಡಿದ್ರೆ 50 ಪೈಸಾ ಮನೆಗೆ ಇಕ್ಕಿ 50 ಪೈಸಾ ನಿಂತಿನ್ನು भाई मजा आया. ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಈ ಲವ್ ಬ್ರೇಕಪ್ ಆಯ್ತು, ನನ್ಗೆ ಹುಡ್ಗಿ ಹಂಗನ್ಬಿಟ್ರು, ಹುಡ್ಗಿ ಅವ್ರ ಅಪ್ಪ ಹಂಗನ್ಬಿಟ್ರು ಅಂತ ಹೇಳ್ಬಿಟ್ಟು ₹500 ₹1000 ತಗೊಂಡೋಗಿ ಬಾರಲ್ಲಿ ಕೊಟ್ಟಿದ್ದಾರೆ. ಅದೇ ₹1000 ತಗೊಂಡೋಗಿ ಅವ್ರ ಅಮ್ಮ ಅಪ್ಪಂಗೆ ಇಲ್ಲಾಂದ್ರೆ 1 kg ಮಟನ್ ಹೊಟ್ಟೆ ತುಂಬ ಇಕ್ಕಿದ್ರೆ ಖುಷಿ ಪಡ್ತಾರೆ. ನನ್ ಮಗ ಅಂತ ಹೇಳ್ತಾನೆ. ಅದೇ ₹1000 ₹500 ತಗೊಂಡೋಗ್ಬಿಟ್ಟು ಬಾರಲ್ಲಿ ಇಟ್ಬಿಟ್ಟು ಹುಡುಗರಿಗೆ, ಬಾರ ನಮ್ ಹುಡ್ಗಿ ನಮ್ ಬ್ರೇಕಪ್ ಹೇಳಿದಾಳ, ನಿನ್ಗೊಂದ್ ಕ್ವಾರ್ಟರ್ ಕೊಡಿಸ್ತೀನಿ, ನಿನ್ಗೊಂದು ಕಬಾಬ್ ಕೊಡಿಸ್ತೀನಿ ಅಂತ ಕೊಡಿಸ್ಬಿಡ್ತಾರ. ಅದೇ ₹1000 ತಗೊಂಡೋಗ್ಬಿಟ್ಟು ಅವ್ರ ಮನೆಯಲ್ಲಿ, ಇಲ್ಲಾಂದ್ರೆ ಮಗುಗ್ ಬಟ್ಟೆ ಆಗಿರ್ಬೋದು, ಇವ್ರ ಅಮ್ಮಗೆ ಹೋಗಿ ಎಲ್ಲಾದ್ರೂ ಅಲ್ಲಿ ಹೋದ್ರೆ ಸೀರೆ ಆಗಿ ₹200 ಸೀರೆ ಸಿಗ್ತದೆ, ₹100 ಸಿಗ್ತದೆ ಪ್ರೀತಿಯಿಂದ. ನಾವು ಅವ್ರು ನಮ್ ಕೇಳಲ್ಲ, ನೀನ್ ₹1,00,000 ಕೊಡೋದು ಪ್ರೀತಿ. ಅದೇ ₹1000 ಬಾರಲ್ಲಿ ಖರ್ಚು ಮಾಡಬಹುದು. ನಮ್ ಮನೆಯಲ್ಲಿ ಅದೇ ₹1000 ಎತ್ಕೊಂಡು ಹೋಗ್ಬಿಟ್ಟು ಅಮ್ಮ ಅಪ್ಪಗೆ ಎಲ್ಲ 1-2 kg ಚಿಕನ್ ತಗೊಂಡೋಗಿ, ಬಿರಿಯಾನಿ ಮಟನ್ ಎಲ್ಲ ತಿನ್ಸ್ಬಿಟ್ಟು ಚೆನ್ನಾಗಿ ತಿನ್ರ ಅನ್ಬಿಡೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇವಾಗ 4 ಜನ ಇರ್ತಾರೆ, 2 kg ಚಿಕನ್ ಅಂದ್ರೆ ಅರ್ಧ kg ತಿನ್ಲಿ ಬಿಡೋ. ಅದೇ ಮಟನ್ ಇವಾಗ ಯಾವ ಕೊಡ್ಸ್ರ ಪ್ರೀತಿಯಿಂದ, ಅದು ಗೋರ್ಕನ ಆಗ್ಲಿ ಬಿರಿಯಾನಿನೇ ಆಗ್ಲಿ ಅವ್ರ ಪ್ರೀತಿ. ಇವಾಗ ನೀನ್ ಪ್ರೀತಿಯಿಂದ ಅಣ್ಣ ಇಂದ ಒಂದ್ ಬಾಳೆಹಣ್ಣು. ನಾನು ವಯಸ್ಸು ಹುಡುಗ್ನ ಒಬ್ಬ ಹುಡುಗಿನ ಲವ್ ಮಾಡ್ತಾ ಇದೀನಿ, ಆಮೇಲೆ ಹೇಳ್ತೀನಿ ₹500 ಹುಡುಗಿನ ಬ್ರೇಕಪ್ ಹೇಳ್ದ ಅಂತ ₹500 ಬರಲ್ ಖರ್ಚು ಮಾಡೋ ಬದ್ಲು ಅದೇ ₹500 ಮನೆಗೆ ಏನಾದ್ರು ತಗೊಂಡೋಗು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಅಷ್ಟೇ, ಏನಿಲ್ಲ. ಸರಿ ಅಣ್ಣ, ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ. ಏನಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಚಾಕ್ಲೇಟ್ ಸಾಯಂಕಾಲ ಕೊಟ್ಟು 3 ಚಾಕ್ಲೇಟ್ ನಿಮ್ಮ ಅಮ್ಮಗೊಂದು ಕೊಡಿ, ನಿಮ್ಮ ವೈಫ್ ಒಂದು, ನಿಮ್ಮ ಮಗಳಿಗೊಂದು ಕೊಡಿ. ಓಕೆನಾ? ಹ್ಯಾಪಿ ಚಾಕ್ಲೇಟ್ ಅದು. ಓಕೆ, ಥ್ಯಾಂಕ್ ಯು. ಆಯ್ತು, ಆಮೇಲೆ ಯಾವ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ, ಶ್ರೀಗಢದವ್ರದೇನೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಾಯಂಕಾಲದ ಒಳಗಡೆ ವಿಡಿಯೋ ಬರುತ್ತೆ ನಿಮ್ದು, ನೋಡಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಊರವ್ರಿಗೆ ತೋರಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ಓಕೆನಾ? ಥ್ಯಾಂಕ್ಸ್. ಶೇರ್ ಮಾಡಿ, ಯಾರಿಗೂ ನಂಬಿಕೆ ದ್ರೋಹ ಮಾಡಕ್ ಹೋಗ್ಬೇಡಿ, ಇರೋದ್ರಲ್ಲಿ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಓಕೆ ಬ್ರೋ, ಥ್ಯಾಂಕ್ ಯು. ಬಾಗುರು ಅಂತ ಹೇಳ್ತಾ ಇದಾರೆ, ಬನ್ನಿ ಹೋಗಿ ಅವ್ರ ಹತ್ರ ಕೇಳೋಣ. ಅವ್ರು ಯಾರು ಚಾಕ್ಲೇಟ್ ಕೊಟ್ಟಿದ್ದಾರೆ, ಯಾರಿಗೆ ರೋಸ್ ಕೊಟ್ಟಿದ್ದಾರೆ, ಯಾರನ್ನ ಲವ್ ಮಾಡಿದ್ದಾರೆ, ಮದುವೆ ಆಗಿದೆ ಇಲ್ವಾ ಅಂತ ಬನ್ನಿ ಕೇಳೋಣ. ಸೊ ಬನ್ನಿ, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆನ್ಸರ್ಸ್ ಇರುತ್ತೆ. ಅಣ್ಣನಿಂದ ಕ್ರೇಜಿ ಆನ್ಸರ್ಸ್ ಬೇಕು ನಮ್ಗೆ. ತಿಳ್ಕೊಬೋದಾ? ನಮ್ಮ ಹೆಸರು ರವಿ ಅಂತೇಳಿ. ಸೊ ಎಷ್ಟು ವರ್ಷದಿಂದ ಆಟ ಓಡಿಸ್ತಾ ಇದ್ದೀರಾ? ಸರ್ ನಾವು ಸುಮಾರು ಒಂದು 10 ವರ್ಷದಿಂದ ಆಟ ಓಡಿಸ್ತಾ ಇದ್ದೀವಿ. ಸೊ ಅಪ್ಪಟ ಅಭಿಮಾನಿ. ಸೊ ಇವತ್ತು ಚಾಕ್ಲೇಟ್ ಅಲ್ವಾ? ಗೊತ್ತಾ? ಗೊತ್ತು. ಸೊ ಯಾರಿಗಾದ್ರೂ ಚಾಕ್ಲೇಟ್ ಕೊಟ್ರ ನೀವು? ಸರ್ ನಮ್ಗೆ ಲವರ್ಸ್ ಬಾಸ್ ಯಾರಿಲ್ಲ, ಫ್ರೆಂಡ್ಸ್ ಕೊಟ್ಟಿದ್ದೀರಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಸೂಪರ್ ಅಣ್ಣ, ನೀವು ಫ್ರೆಂಡ್ಸ್ ಕೊಟ್ಟಿದ್ರ ಅಂತ ಹೇಳ್ತಾ ಇದ್ರೆ. ಸೂಪರ್.
ಅಣ್ಣ ನಿಮ್ಮ ಆಟೋ ಅಲ್ಲಿ ಎಷ್ಟು ಲವ್ ಸ್ಟೋರೀಸ್ ನೋಡಿದಿರ ಅಣ್ಣ? ಅಂದ್ರೆ ಸುತ್ತಾಡ್ಬೇಕಾದ್ರೆ ನೋಡಿರ್ತೀರ ನೀವು? ನೋಡಿರ್ತೀರಿ, ನಮ್ಮ ಪ್ಯಾಸೆಂಜರ್ ಬರ್ತಾರೆ ಹೋಗ್ತಾರೆ ಎಲ್ಲ ನೋಡಿರ್ತೀರಿ. ನಮ್ಮ ಆಟೋ ಡ್ರೈವರ್ ಬಗ್ಗೆ ಆಟೋ ಡ್ರೈವರ್ ಬಗ್ಗೆ ಬೇಡ, ಅಲ್ಲಿ ಒಳಗಡೆ ಹೇಳ್ತಾರೆ, ನಾನು ಪ್ಯಾಸೆಂಜರ್ ಒಳಗಡೆ ಕುತ್ಕೊಂತಾರಲ್ವಾ ಅವರು ಅವರೆಲ್ಲ ತುಂಬಾ ಜನ ಬರ್ತಾರೆ. ಅಲ್ಲ ಯಾವ್ಯಾವ ರೀತಿ ನೀವು ಲವ್ ಮಾಡಿದ್ರಾ? ನಮ್ದೇನಿಲ್ಲ, ಅರೇಂಜ್ ಮ್ಯಾರೇಜ್. ಅಲ್ಲ ಇವಾಗಲ್ಲ, ಮುಂಚೆ ಅವೆಲ್ಲ ಬೇಡ. ಬೇಡ, ಸಂಸಾರದಲ್ಲಿ ಕಲ್ಲಾಕೋದ್ ಬೇಡ, ನಾವು ಅಣ್ಣನ ಸಂಸಾರ ಕಲ್ಲಾಕೋದ್ ಬೇಡ. ಆಯ್ತು, ಆಮೇಲೆ ಇದೆ ಬ್ರೋ. ಅಣ್ಣ ಇವತ್ತು ಅಕ್ಕನಿಗೆ ಚಾಕ್ಲೇಟ್ ಕೊಟ್ರಾ? ಇಲ್ಲ ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್? ಇಲ್ಲ, ಮಕ್ಕಳಿಗೆ ಸಾಯಂಕಾಲ ಕೊಡ್ತೀವಿ. ಸಾಯಂಕಾಲ ಕೊಡ್ತೀರಾ? ಸೂಪರ್ ಅಣ್ಣ. ಹಂಗಿದ್ರೆ ನೀವು ನಿಮ್ಮ ಮಿಸಸ್ಗೆ ಏನಾದ್ರು ಡೈಲಾಗ್ ಹೇಳಿ. ಆತರ ಯಾವತ್ತಾದ್ರೂ ನೀವು ಮದುವೆ ಆದಾಗಿಂದ ಏನಾದ್ರು ಡೈಲಾಗ್ ಹೇಳಿ, ಒಂದು ರೋಸ್ ಕೊಟ್ಟು ಇಲ್ಲ ಚಾಕ್ಲೇಟ್ ಕೊಟ್ಟು ಆತರ ಏನಾದ್ರು ಹೇಳಿ? ಏನಿಲ್ಲ, ಅವ್ರು ಬರ್ತಾರೆ ಒಂದ್ ಕೇಕ್ ಕೊಡಿಸ್ತೀವಿ ಅಷ್ಟೇ. ಏನಿಲ್ಲ, ಏನಾದ್ರು ಐ ಲವ್ ಯು ಅಂತ ಅವತ್ತಾದ್ರು ಹೇಳಿದ್ರ ನಿಮ್ ಮಿಸಸ್ಗೆ? ಆತರ ಏನಿಲ್ಲ. ಲವರ್ಸ್ ಕದ ಹೇಳಿದಿರಿ, ಬಟ್ ಎಂದಿಗಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಪ್ಪಲ್ವಾ ಇದು? ತಪ್ಪಲ್ವಾ? ಇವತ್ತು ಚಾಕ್ಲೇಟ್ ಡೇ ಇರೋ ಒಂದು ಮೈನ್ ದಿನದಿಂದ. ಸೊ ಇವತ್ತು ಹೋಗ್ಬಿಟ್ಟು ಅಕ್ಕನ್ಗೆ ಚಾಕ್ಲೇಟ್ ಕೊಟ್ಟು, ಸೊ ಯಾವ ತರ ಹೇಳ್ತೀರಾ? ಈಗ ನಾವು ಚಾಕ್ಲೇಟ್ ಕೊಡ್ತೀರಿ, ನಮ್ಮ ಪ್ರಾಣ ಇದ್ದಂಗೆ. ಅದರಲ್ಲೇ ಇನ್ನೊಂದ್ ಮಾತಿಲ್ಲ, ಕೊಡ್ತೀರಿ, ಹೇಳ್ತೀರಿ. ಮಕ್ಳು ನೋಡಿ, ಅಕ್ಕ ನೋಡ್ತಾ ಇದಾರೆ, ಅಕ್ಕನ ಹೆಸರು ಹೇಳ್ಬಿಟ್ಟು ಒಂದ್ಸರಿ ಐ ಲವ್ ಯು ಅಂತ ಹೇಳ್ಬಿಟ್ಟು. ಇಲ್ಲ ಹೇಳಿ, ಐ ಲವ್ ಯು ಕವಿತಾ. ಕವಿತಾನಾ? ಇನ್ನೊಂದ್ಸರಿ ಐ ಲವ್ ಯು ಕವಿತಾ. ನೋಡಿ ಅಕ್ಕ, ನೋಡಿ ವಿಡಿಯೋ ನೋಡಿ, ಸಾಯಂಕಾಲ ನೋಡಿ. ನಿಮ್ಗೆ ಅಣ್ಣವರು ಫಸ್ಟ್ ಟೈಮ್ ಪ್ರಪೋಸ್ ಮಾಡ್ತಾ ಇದಾರೆ. ಕೇಳಿ, ಇಷ್ಟ ದಿವಸ ಯಾಕೆ ನಿಮ್ಗೆ ಪ್ರಪೋಸ್ ಮಾಡಿಲ್ಲ ಅಂತ ಕೇಳಿ. ನೀವು ಕೇಳ್ಬೇಕಿಲ್ಲ ಅಂತಂದ್ರೆ ಕೇಳ್ಬಿಟ್ಟು ಕಾಮೆಂಟ್ ಮಾಡ್ಬೇಕು ಕೆಳಗಡೆ. ಸೊ ಇವತ್ತು ಸಾಯಂಕಾಲನೇ ವಿಡಿಯೋ ಬರುತ್ತೆ. ಸೊ ನಮ್ದೇ ಶಿಲ್ಘಟ್ಟ ಸಿಲ್ಕ್ ಸಿಟಿ ಅವ ಅನ್ಬಿಟ್ಟು ನಮ್ ಚಾನಲ್ ನೆನ್ನೆನೆ ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ವಿಡಿಯೋ ಬರುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಂಗೆ ಅಣ್ಣಂದು ಗಾಡಿ ನಂಬರ್ ನೋಡ್ಕೊಳ್ಳಿ. ಶಿಲ್ಘಟ್ಟಿಗೆ ಯಾವತ್ತೇ ಬಂದ್ರು ಅಣ್ಣನ ಜೊತೆ ಟ್ರಾವೆಲ್ ಮಾಡಿ ನೀವು. ಅಣ್ಣ ಇನ್ನೊಂದು ಆಯ್ತು, ಆಮೇಲೆ ನೋಡಿ, ಆ ಕಡೆ ಬ್ರದರ್ ಆದ್ರೆ ಲವ್ ಮ್ಯಾರೇಜ್ ಅಂತ ಇದಾರೆ. ಸೊ ನಮ್ಮ ಒಂದು ಏಜ್ ಬಾಯ್ಸ್ಗೆ ಏನಾದ್ರು ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಿಮ್ಗೆ ಒಂದ್ ಮಾತು ಹೇಳ್ಬೇಕಂದ್ರೆ, ನೀವು ಅರೇಂಜ್ ಮ್ಯಾರೇಜ್ ಆಗ್ಬೇಕು, ಲವ್ ಮ್ಯಾರೇಜ್ ಆಗ್ಬಾರ್ದು. ಅರೇಂಜ್ ಮ್ಯಾರೇಜ್ ಆಗ ಕುಡಿ ಕೊಡ್ಬೇಕಲ್ಲ. ನಿಮ್ ಆಸ್ತಿ ಎಷ್ಟೈತೆ, ಕೆಲಸ ಎಷ್ಟೈತೆ, ನೀನ್ ಆಟೋ ಓಡಿಸ್ತಾ ಇದ್ರೆ ಸಂಬಳ ಎಷ್ಟು ಬರುತ್ತೆ, ಹಿಂಗೆಲ್ಲ ಕೇಳ್ತಾರೆ. ಹೆಂಗ್ ಮದುವೆ? ಅದು ಬೇರೆ ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಕೊಡ್ತಾ ಇದಾರೆ ಇವಾಗ. ಯಾರ್ಲಿತ್ತು ಗೌರ್ಮೆಂಟ್ ಸಿಸ್ಟಮ್ ನಡೀತಿರೋದು ಹಂಗಣ. ಆತರ ಏನಿಲ್ಲ, ನಿಮ್ಮ ಒಳ್ಳೆತನದಿಂದ ಬರ್ತೈತಿ. ನಾವ್ ಹೆಂಗ್ ಒಳ್ಳೆಯವರಾಗಿರ್ತೀರೋ ಹಂಗೆ ನಮ್ ಆತರ ಈಗ ಅಕ್ಕಪಕ್ಕ ಇರೋರು ಒಳ್ಳೆತನದಿಂದ ನಿಮ್ಗೆ ಸಿಗುತ್ತೆ. ಹೌದು, ನಮ್ ಜೊತೆ ಇದ್ರೆ ನಿಮ್ಗೆ ಕೊಡಿಸ್ತಾರ ಅವರೇ, ಹೆಣ್ಣು ಇಲ್ಲ ಅಂದ್ರೆ ಕೊಡ್ಸೋದಿಲ್ಲ. ಆಗ ಪರೋಡಿ ಹೆಂಗೆ ಅಂತ ಹೇಳ್ತಾರೆ. ನಮ್ ಜೊತೆಲಿರೋ ಹುಡುಗರು ಹುಡುಗಿನ ತೋರ್ಸಲ್ಲ ನಮ್ಗೆ. ಓಕೆ, ಸೊ ಇವತ್ತು ಚಾಕ್ಲೇಟ್ ಪರವಾಗಿ ನಮ್ ಕಡೆಯಿಂದ ಒಂದು ಚಾಕ್ಲೇಟ್. ಓಕೆ, ಹ್ಯಾಪಿ ಚಾಕ್ಲೇಟ್ ಡೇ ಅಣ್ಣ. ಓಕೆ, ಥ್ಯಾಂಕ್ ಯು ಅಣ್ಣ. ಹಂಗೆ ಅಣ್ಣನ ಆಟೋ ಬಂದಾಗ, ಬೇರೆ ಶಿಲ್ಘಟ್ಟಿಗೆ ಬಂದಾಗ ಅಣ್ಣನ ಆಟೋ ಅಲ್ಲಿ ಟ್ರಾವೆಲ್ ಮಾಡಿ. ಓಕೆ ಅಣ್ಣ, ಥ್ಯಾಂಕ್ ಯು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಬನ್ನಿ ನೋಡೋಣ, ನಮ್ ಬಾಯ್ಸ್ ಎಲ್ಲ ಫುಲ್ ಕ್ರೇಜಿ ಆನ್ಸರ್ಸ್ ಎಲ್ಲ ಕೊಡ್ತಾರೆ. ನೋಡಿ, ಶಿಲ್ಘಟ್ಟ ಎಲ್ಲ 4 ರೌಂಡ್ ಹಾಕಿದ್ರಿ. ಹಾಯ್ ಬ್ರೋ. ಬನ್ನಿ ಕೇಳೋಣ. ಮಂತ್ ಅಂತ ಗೊತ್ತಾ? ಗೊತ್ತಿಲ್ಲ. ಇದು ಯಾವ ಮಂತ್ ಅಂತ ಗೊತ್ತಿಲ್ವಾ? ಫೆಬ್ರವರಿ. ಸೊ ಏನಾದ್ರು ಲವ್ ಮಾಡಿದೀರಾ? ಇಲ್ಲ, ಮಾಡಿಲ್ಲ. ಬರೀ ಡೌಗಳು ನಿಜ ಹೇಳಿ. ನೋ ಲವ್. ನಿಮ್ಮರು ಯಾರಾದ್ರೂ ಲವ್ ಮಾಡಿದಾರಾ? ನಿಮ್ಮ ಬಾಯ್ಸ್ ಯಾರಾದ್ರೂ ಲವ್ ಮಾಡಿದಾರಾ? ಅವ್ನ್ ಕೇಳ್ರಿ. ಅವರೇ ನಮ್ ಗ್ಯಾಂಗ್ ಅಲ್ಲಿ ಅವರೇ ಲವ್ ಮಾಡಿದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಓಕೆ ಬ್ರೋ, ಇವತ್ತು ಚಾಕ್ಲೇಟ್ ಗೊತ್ತಾ? ಗೊತ್ತು. ಸೊ ಯಾರಿಗಾದ್ರೂ ಚಾಕ್ಲೇಟ್ ಕೊಟ್ರಾ? ಇಲ್ಲ, ಕೊಟ್ಟಿಲ್ಲ. ಬರೀ ಡೌಗಳು ನಿಜ ಕೊಟ್ಟಿಲ್ಲ. ಸೊ ನಿಮ್ಗೆ ಯಾರಾದ್ರೂ ಚಾಕ್ಲೇಟ್ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಬರೀ ಡೌಗಳು ಹಿಂದೆ ಕೊಟ್ಟಿದ್ದು. ಮೊನ್ನೆ ಇಯರ್. ಯಾವ ಮೊನ್ನೆ ಇಯರ್, ಫಸ್ಟ್ ಇಯರ್, ಲಾಸ್ಟ್ ಇಯರ್. ಸೊ ಯಾರು ಲವರ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ? ಲಾಸ್ಟ್ ಇಯರ್ ಇದ್ರು, ಇವಾಗಿಲ್ಲ ಅಲ್ಲ? ಇವಾಗಿಲ್ಲ. ಸೊ ಆಯ್ತು, ಆಮೇಲೆ ಬ್ರೇಕಪ್ ಆಗಿದೆ ಅಲ್ವಾ? ಸಿಚುವೇಶನ್ಶಿಪ್ ಅಲ್ಲಿ ಇದ್ರಾ? ಸಿಚುವೇಶನ್ಶಿಪ್, ರಿಲೇಶನ್ಶಿಪ್, ಯಾವ ಶಿಪ್ ಅಲ್ಲಿ ಇದ್ರಾ? ಯಾವ ಶಿಪ್ ಇಲ್ಲ. ನೀವು ನಮ್ಗೆ ಹೇಳ್ಕೊಡ್ಬೇಕು, ಯಾಕಂದ್ರೆ ನಾವು 90s ಕಿಡ್ಸ್, ನೀವೆಲ್ಲ ಈಗ ಜೆನ್ಸಿ ಕಿಡ್ಸ್. ಯಾವ ಶಿಪ್ಸ್ ಇದೆ ಅಂತ ನಮ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ನಾವು ಸ್ವಲ್ಪ ತಿಳ್ಕೊಂತೀವಿ. ಸೊ ಇವಾಗ ನಿಮ್ ಹುಡುಗಿ ನೋಡ್ತಾ ಇದ್ದಾಳೆ, ಆಯ್ತಾ? ನೋಡಿ ಬ್ರೋ, ಪರವಾಗಿಲ್ಲ. ಅಲ್ಲಿ ಮುಡುಗಿನೇ ಇಲ್ಲ ನೋಡು, ಅಲ್ಲಿ ಯಾರು ಇಲ್ಲ. ಬಟ್ ಫೋನ್ ಅಲ್ಲಿ ನಿಮ್ ಹುಡುಗಿ ನೋಡ್ತಾ ಇರ್ತಾಳೆ. ನಿಮ್ ಹುಡುಗಿಗೆ ಒಂದ್ ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ? ಏನು ಹೇಳ. ಸೊ ಇವಾಗ ಹುಡುಗಿಯಿಂದ ಹೋಗ್ಲಿ ಬ್ರೋ, ನಿಮ್ ಹೆಸರೇನಿಲ್ಲ? ಭರತ್ ಅಲ್ವಾ? ಅವಳಿಗೆ ನಿಮ್ಗೆ ಏನ್ ಹೇಳ್ಬೇಕಂತ ಅನ್ಕೊಂತ ಇದ್ರೆ ಹೋಗ್ಲಿ, ಹೇಳು, ಪರವಾಗಿಲ್ಲ.
ಯಾವ ಇವೆಲ್ಲ ನಮ್ಮನ್ ಕೇಳಿ ಹೋಗೋಣ ಅವ್ರನ್ನ ಕೇಳ್ತೀನಿ. ಇಲ್ಲ ಇಲ್ಲ ನೀವ್ ಹೇಳ್ಬೇಕು. ಸೊ ನೀವು ಲಾಸ್ಟ್ ನಿಮ್ ಹುಡುಗಿ ಒಂದ್ ಮಾತು ಹೇಳ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ಸೊ ಏನ್ ಹೇಳ್ತೀರಾ? ಆ ಕಡೆ ನೋಡ್ಬಿಟ್ಟು ಒಂದ್ ಮಾತು ಹೇಳ್ಬಿಡಿ. ಇಲ್ಲ, ಅದು ಇವಾಗ ಬರ್ತಾ ಇಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬ್ರೇಕಪ್ ಆಗಿರೋ ಹುಡುಗಿಗೆ ಏನ್ ಹೇಳ್ಬೇಕಂತ ಅನ್ಕೊಳ್ತೀನಿ ನೀನು? ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಟಿಕಾ ಮುಚ್ಕೊಂಡು ಅಲ್ಲೇ ಇರ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಯಾವ್ದಾದ್ರು ಮೂವಿ ಡೈಲಾಗ್ಸ್ ಏನೋ ಹೇಳ್ತೀರಾ? ಒಂದ್ ಮೂವಿ ಓಕೆ ನಿಮ್ ವಾಯ್ಸ್ಗೆ ಹೇಳ್ತಾನೆ ಸ್ಟೇಡಿಯಂ లో 6 ఎవడైనా కొడతాడు, గల్లీలో కొట్టడానికి ఒక రేంజ్ ఉంటది. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓಕೆ, ನೀವೇನು ಟೆನ್ಷನ್ ತಗೋಬೇಡಿ, ನಿಮ್ ಹುಡುಗಿ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ. ಸೊ ನಮ್ ಸಿಟಿ ಅವ ಚಾನೆಲ್ ಕಡೆಯಿಂದ ನಿಮ್ಗೆ ಒಂದು ಚಾಕ್ಲೇಟ್. ಹ್ಯಾಪಿ ಚಾಕ್ಲೇಟ್ ಡೇ. ದ್ಯಾಪನಗುಡಿ ಅಲ್ಲ, ದ್ಯಾಪನಗುಡಿ. ಯಾರಾದ್ರೂ ಇಷ್ಟಪಡ್ತಾ ಇದ್ದೀರಾ? ನಾನು ಇಷ್ಟಪಡ್ತಾ ಇದ್ದೀನಿ. ನಿಮ್ಮನ್ನ ಇಷ್ಟಪಡ್ತಾ ಇದ್ದೀರಾ? ನಮ್ಮನ್ನ ಇಷ್ಟಪಡೋ ಯಾರು ಇರಲ್ಲ, ನಾವು ಎಲ್ಲಾರನ್ನೂ ಇಷ್ಟಪಡ್ತೀವಿ. ರೇಟ್ ಎಷ್ಟು? ಅಷ್ಟೇ ನಾವೆಲ್ಲರೂ ಎಲ್ಲಾರು ಇಷ್ಟೇ. ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರ ನೀವು? ನಾನ್ ಪ್ರಪೋಸ್ ಮಾಡಿ ಕ್ಯಾಟಗಿರಿ ಅಲ್ಲ. ಆಯ್ತು, ಆಮೇಲೆ ನಾನು ಕ್ಯಾಟಗಿರಿ ಪ್ರಪೋಸ್ ಮಾಡಲ್ಲ, ಅವ್ರು ಬಂದ್ ನಂಗೆ ಪ್ರಪೋಸ್ ಮಾಡ್ಬೇಕಷ್ಟೇ. ಯಾರಾದ್ರೂ ಮಾಡಿದಾರ? ಹಾಗಾದ್ರೆ ಮಾಡಿಲ್ಲ, ಕೇಳಿದಾರೆ ಅಷ್ಟೇ. ಓಕೆ, ನೀವು ಅವ್ರು ಪ್ರಪೋಸ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಏನ್ ಬೆಸ್ಟ್ ಕ್ವಾಲಿಟಿ ಇದೆ? ನನ್ನಲ್ಲ, ನನ್ ಪೆದ್ದ ದೂಸ್ ನನ್ ಮಗ. ನಾನು ಸುಮ್ನೆ ಅಂತ, ನಾನು ಒಳ್ಳೆ ಮನುಷ್ಯ ಅಂತಲ್ಲ, ನಾನ್ ಸಾಚ್ ಅಂತ ಹೇಳಲ್ಲ, ನನ್ ಪೆದ್ದ ದೊಡ್ಡ ಮಿಂಡ್ರಿ ಮಗ ನಾನು. ಬೋಳಿ ಮಗ ಹೇಳ್ದ ನಾನ್ ಹೇಳ್ತಾ ಇದ್ದೀನಿ. ಹಂಗೆಲ್ಲ ಇದ್ರೆ ಹುಡುಗಿ ಬಂದ್ರೆ ಹೆಂಗ್ ಪ್ರಪೋಸ್ ಮಾಡ್ತಾಳೆ? ಹುಡುಗಿ ಪ್ರಪೋಸ್ ಮಾಡಿಲ್ಲ ಅಂತ ಬೇಡ ಬೇಡ ಬೇಡ, ನಂಗೆ ಹುಡುಗಿನೇ ಬೇಡ. ಬೇಡ, ಆ ಹುಡುಗಿ ಬಿಟ್ಟೋದ್ ಹೋಗಿ, ಹುಡುಗಿ ಗೊತ್ತು ನಮ್ಗೆ ಮಾತಾಡಲ್ಲ. ಆ ಹುಡುಗಿ ಯಾರು ಅಲ್ವಾ? ಹುಡುಗಿಗೆ ಏನಾದ್ರು ಹೇಳ್ಬೇಕಂತಿದ್ರೆ ಅವಾಗ ಹೇಳಿ ಡೈಲಾಗ್, ಬೇಡ ಬೇರೆ ಏನಾದ್ರು. ಆ ಹುಡುಗಿ ಹೇಳ್ಬೇಕಂದ್ರೆ ನಾನು ಒಂದೇ ಒಂದ್ ಡೈಲಾಗು, ಎಲ್ಲೇ ಇದ್ರೆ ಹೇಗೆ ಇರ್ಲಿ, ಎಲ್ಲೇ ಇದ್ರೆ ಹೇಗೆ ಇರ್ಲಿ, ಯಾರ ಜೊತೆನೇ ಇರ್ಲಿ, ಸಂತೋಷವಾಗಿದ್ರೆ ಸಾಕು. ಇಷ್ಟೊತ್ತೆಲ್ಲ ನೋಡಿ ಅವ್ರ ಬಗ್ಗೆ ಅವ್ರು ಕೆಟ್ಟದಾಗ ಮಾತಾಡ್ಕೊಂಡ್ರು, ಆದ್ರೆ ಅವ್ರ ಹುಡುಗಿ ಬಗ್ಗೆ ಒಳ್ಳೇದ್ ಮಾತಾಡಿದ್ರು ಮನ್ಸಲ್ಲಿ ಅಲ್ವಾ? ಮನ್ಸಲ್ಲಿ ಅವ್ರ ಬಗ್ಗೆ ಎಷ್ಟೇ ಕೆಟ್ಟದಿದ್ರು ಆ ಹುಡುಗಿ ಬಗ್ಗೆ ಒಳ್ಳೇದ್ ಮಾತಾಡಿದ್ರು. ಮನ್ಸು ಒಳ್ಳೆ ಮನ್ಸು ಬ್ರೋ ಇದು. ಭೈ ಮಜಾ ಆಯಾ. ಮತ್ತೆ ಈ ನಿಮ್ ಹುಡುಗರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಲವ್ ಮಾಡು ಅಂತ ಹೇಳ್ತೀರಾ, ಮಾಡ್ಬಾರ್ದು ಅಂತ ಹೇಳ್ತೀರಾ? ಅವ್ರು ಮಾಡ್ಬೇಕಂದ್ರೆ ಒಳ್ಳೆ ಹುಡುಗಿನ ಚೂಸ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ನಾವು ಹೋಗೋ ಬರೋರೆಲ್ಲ ಮಾಡಿದ್ರೆ ಅದಾಗಲ್ಲ. ರೇಟ್ ಎಷ್ಟು? ಒಳ್ಳೆ ಹುಡುಗಿ ಚೂಸ್ ಮಾಡ್ಕೊಂಡು ಲೈಫ್ ಅಲ್ಲಿ ಸೆಟಲ್ ಮಾಡ್ಕೊಡ್ಬೇಕು. ದಿನಕ್ಕೊಬ್ಬೊಬ್ರು ನೋಡ್ಬೇಕಂದ್ರೆ ಉಪ್ಪಿತರ ಇರ್ಬೇಕಷ್ಟೇ. ಗಾಡ್ ಇಸ್ ಗ್ರೇಟ್. ಐ ಆಮ್ ಗಾಡ್. ಗಾಡ್ ಇಸ್ ಗ್ರೇಟ್. ಇಲ್ಲಾಂದ್ರೆ ನಮ್ಮನ್ನ ಮಿಡ್ಲ್ ಹಾಸ್ಪಿಟಲ್ ಹಾಕ್ಬಿಡ್ತಾರೆ ಅಷ್ಟೇ. ಅಂದ್ರೆ ನೀವು ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೇಳ್ತಿರೋದೇನಂದ್ರೆ ನಿಮ್ ಹುಡುಗರು ಎಲ್ರು ನೋಡ್ತಾ ಇರ್ತಾರೆ, ಯಾರನ್ನು ಸರಿಯಾಗಿ ಇಷ್ಟಪಡಲ್ಲ ಅಂತನಾ? ಇಷ್ಟಪಡಲ್ಲ. ಯಾರು ಇಷ್ಟಪಡಲ್ಲ? ಕ್ವಾಲಿಟಿ ಇರ್ಬೇಕಲ್ಲ ಹುಡುಗರಲ್ಲಿ. ಅಂದ್ರೆ ಅವ್ರಲ್ಲಿ ಏನ್ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರಾ? ಅಂದ್ರೆ ಕ್ವಾಲಿಟಿ ಅಂದ್ರೆ ಹುಡುಗಿಗೆ ಒಳ್ಳೆ ಲಕ್ಷಣ ಇರ್ಬೇಕಂದ್ರೆ, ಹುಡುಗರಿಗೆ ಹೇಳ್ತಿರೋದು. ಹುಡುಗರು ಹುಡುಗಿರಿಗೆ ಇಷ್ಟ ಪಡ್ಬೇಕಂದ್ರೆ ದೊಡ್ಡ ಲೂಸ್ ನನ್ ಮಗ ಆಗಿರ್ಬೇಕು. ಇಲ್ಲ ಅಂದ್ರೆ ಹುಡುಗಿರು ಇಷ್ಟ ಪಡಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಬಾದಾಮಿ ಮೇಲೆ ಒಂದು ಕೊಟ್ಬಿಡೋಣ ಪಾಪ, ಅದಕ್ಕೆ ಹುಡುಗರು ಏನ್ ಹೇಳ್ತಾ ಇಲ್ಲ ನಮ್ಮ ಹುಡುಗರು ಎಲ್ಲೇ ಇದ್ರೆ ಚೆನ್ನಾಗಿರ್ಲಿ, ಅವ್ರ ಹುಡುಗರಿ ಜೊತೆ ಇರ್ಲಿ ಇದ್ದಿರೋಗ್ಲಿ, ನಮ್ಮ ಹುಡುಗರು ಚೆನ್ನಾಗಿದ್ರೆ ಸಾಕು, ಅದೇ ಅಂತ. ಹೌದಾ? ನಿನ್ಗೆ ಇವಾಗ ಒಂದ್ ಹೊಸ ಹುಡುಗಿ ಯಾರಾದ್ರೂ ಬೇಕು ಅಂತ ಅನ್ಸಿದ್ರೆ ಏನ್ ಹೇಳ್ತೀಯ ಆ ಹುಡುಗಿಗೆ? ಯಾಕೆ ಬೇಕು ಆ ಹುಡುಗಿಗೆ? ನೀನ್ ಯಾಕೆ ಬೇಕು? ನಿನಗೆ ಆ ಹುಡುಗಿ ಯಾಕೆ ಬೇಕು? ಅದಕ್ಕೆ ಏನ್ ಹೇಳ್ತೀಯ? ನನಗೆ ಯಾಕೆ ಬೇಕಂತ ಅಲ್ಲ, ಬೇರೆ ವಿಚಾರ ಎಲ್ಲ ಹೇಳ್ಬೇಡ, ಆ ತರದ್ದೆಲ್ಲ ಹೇಳ್ಬೇಡ. ನನಗೆ ಹುಡುಗಿ ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಚೂಸ್ ಮಾಡೋದು ಹುಡುಗಿ ಏನಂದ್ರೆ ಹೇಗೆ, ಹೌದು, ಲಕ್ಷಣಗಳು ಹೇಗಿರ್ಬೇಕು ಹುಡುಗಿ? ಹೇಗಿರ್ಬೇಕಂದ್ರೆ ಒಳ್ಳೆ ಅಂದ್ರ ಕ್ವಾಲಿಟಿ ಏನಿಲ್ಲ, ಎಲ್ಲಾರು ಏನ್ ಚೆನ್ನಾಗಿದ್ರು ಪರವಾಗಿಲ್ಲ. ಓಕೆ, ನಾರ್ಮಲ್ ಆಗಿ ಆಯ್ತು, ಆಮೇಲೆ ಮಾತ್ರ ಚೆನ್ನಾಗಿರ್ಬೇಕು, ಮನಸ್ಸು ಚೆನ್ನಾಗಿರ್ಬೇಕು. ಹುಡುಗಿ ಹೆಂಗಾದ್ರೂ ಇರ್ಲಿ, ಹೆಂಗಾದ್ರೂ ಇರ್ಬೋದು ಅಷ್ಟೇ, ಮನಸ್ಸು ಮಾತ್ರ ಚೆನ್ನಾಗಿರ್ಬೇಕು. ನಾನು ಮದುವೆ ಮಾಡ್ಕೊಂಡ್ಮೇಲೆ ನಮ್ಮಮ್ಮ ಅಪ್ಪ ನೋಡ್ಕೊಂಡ್ರೆ ಸಾಕು, ಅದೇ ನಾನು ಇನ್ನೇನ್ ಬೇಡ ಜೀವನದಲ್ಲಿ. ಓಕೆ, ಒಳ್ಳೆ ಇದು 90s ಕಿಡ್ಸ್ ನಿಮ್ ತರನೇ ಯೋಚನೆ ಮಾಡ್ತಾ ಇದ್ರು. ತುಂಬಾ ನಿನ್ನೊಂದು ವಿಷಯ ಕೇಳ್ಬೇಕು ನಾನು. ತುಂಬಾ ಜನ 90s ಕಿಡ್ಸ್ ಗೆ ಮದ್ವೆನೇ ಆಗಿರಲ್ಲ. ನಿಮ್ಮೂರಲ್ಲಿ ಇರ್ತಾರೆ 90s ಅಲ್ಲಿ ಯಾರು ಇದ್ರು, ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಮದುವೆ ಆಗಿರೋದು ಅವ್ರ ಕರ್ಮ ಅಷ್ಟೇ, ನಾನೇನ್ ಮಾಡಕ್ಕಾಗಲ್ಲ. ಅವ್ರಿಗೆ ಹುಡುಗಿ ಸಿಕ್ಕಿರಲ್ಲ, ಇವ್ರು ಹುಡುಗಿ ಚುಜಾ ಇಡ್ತಾರೆ, ಆದ್ರೆ ಹುಡುಗಿ ಸಿಕ್ಕಿರಲ್ಲ.
ಯಾಕೆ ಗೊತ್ತಾ ಸಿಕ್ಕಿಲ್ಲ ಅವ್ರಿಗೆ? ನೋಡಿ ಇವಾಗೆಲ್ಲ ನಿಮ್ಮಂತ ಏಜ್ ಅವ್ರೆ ಕಾಲೇಜ್ಗಳೇ ಎಲ್ಲ ಕ್ಯಾಶ್ ಮಾಡ್ಕೊಂಡ್ಬಿಡ್ತೀರಾ. ಅವ್ರ ಹುಡುಗಿರು ಎಲ್ಲಿ ಸಿಗ್ತಾರೆ? ಎಲ್ಲಿ ಸಿಗೋದ? ಇನ್ನು ಮಶಾನಕ್ ಹೋಗ್ಬೇಕಾದ್ರೆ ಬೋಳಿ ಮಗ ಹೇಳ್ದ ಮಶಾನಕ್ ಹೋಗಿದ್ರೆ ಸಿಗ್ತಾರೆ ಅಷ್ಟೇ, ಎಲ್ಲಿ ಸಿಗ್ತಾರೆ ಅಷ್ಟೇ. ಮಶಾನದಲ್ಲೂ ಸಿಗಲ್ಲ, ಯಾಕಂದ್ರೆ ಅವ್ರು ಸಾಯೋದೇ ಲೇಟು, ಗಂಡಸ್ರೆ ಬೇಗ ಸತ್ತೋಗೋದು. ಹೌದು, ಇನ್ನೇನ್ ಮಾಡಕ್ ಆಗಲ್ಲ. ನಾನು ಅದಕ್ಕೆ ಉಪ್ಪಿ ಬ್ಯಾರ, ನಾನು ದೊಡ್ಡ ಲೂಸ್. ನಾನ್ ಯಾರು ಹಾಗಾದ್ರೆ ಉಪ್ಪಿದ ಯಾವ್ದಾದ್ರು ಅವಾಗ್ಲೇ ಒಂದ್ ಡೈಲಾಗ್ ಬಿಟ್ಟು ಬೇರೆ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ತೀನಿ. ಡೈಲಾಗ ಏ ತಗಡು ದುಡ್ಡು ಮಾಡು ಆಯ್ತಾ, ನಿನ್ನಿಂದೆಲ್ಲ ಹುಡುಗಿರ್ ಬಿಡೋದು, ನಿನ್ನಿಂದ ಕಲ್ಲ, ನಿನ್ ಮುಂದೆಲ್ಲ ಹುಡುಗಿರ್ ಹೋಗ್ಬೇಕಾಗಿರೋ, ನಿನ್ನಿಂದ ಹುಡುಗಿರ್ ಬರ್ಬೇಕಷ್ಟೇ, ದುಡ್ಡು ಮಾಡ್ಬೇಕಷ್ಟೇ. ಗಾಡ್ ಇಸ್ ಗ್ರೇಟ್ ಅಷ್ಟೇ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್, ಗಾಡ್ ಗಾಡ್ ಇಸ್ ಗ್ರೇಟ್. ಓಕೆ, ಥ್ಯಾಂಕ್ಸ್ ಬ್ರೋ. ಸಿಲ್ಕ್ ಸಿಟಿ ಹವಾ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ದು ಕೂಡ ಬರುತ್ತೆ, ನಿಮ್ ಫ್ರೆಂಡ್ ಬರುತ್ತೆ. ವಿಡಿಯೋ ಇವತ್ತೇ ಬರುತ್ತೆ, ನೈಟ್ ಒಂದ್ 10 ಗಂಟೆ ಒಳಗಡೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ಬೇಕು. ನಮ್ದು ಶಿಲ್ಘಾಟ್ ಹುಡುಗರಿಗೆ ನೀವು ಸಪೋರ್ಟ್ ಮಾಡ್ತಾ ಇರ್ಬೇಕು. ಇಲ್ಲ, ನಮ್ ಶಿಲ್ಘಾಟ್ ಯಾವತ್ತಿದ್ರು ನಮ್ 100% ಸಪೋರ್ಟ್ ಇರುತ್ತೆ. ಓಕೆ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. ನಿನಗೆ ಹುಡುಗಿ ಚಾಕ್ಲೇಟ್ ಕೊಟ್ಟಿಲ್ಲ ಅಂತಂದ್ರೆ ನಾನೇ ಕೊಡ್ತೀನಿ ತಗೋ ಬ್ರೋ. ಬ್ರೋ ಇಸ್ ಒನ್ ಆಫ್ ದ ಗ್ರೇಟ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹ್ಯಾಪಿ ಚಾಕ್ಲೇಟ್ ಡೇ. ಥ್ಯಾಂಕ್ ಯು ಬ್ರೋ. ಸೇಮ್ ಟು ಯು. ಥ್ಯಾಂಕ್ ಯು. ಓಕೆ, ಬೈ ಬೈ. ಮೈಕ್ ತಗೊಳ್ಳಿ ಬ್ರೋ. ಥ್ಯಾಂಕ್ಸ್.